ಇನ್ನು ರಾಜಕಾರಣಿಗಳ ಸ್ವಜನ ಪಕ್ಷಪಾತದಿಂದ ಅಲ್ಲೋಲ ಕಲ್ಲೋಲ ಆಗೋಗಿದ್ದ ನೇಪಾಳದಲ್ಲಿ ಇವಾಗ ಪರಿಸ್ಥಿತಿ ಸುಧಾರಣೆ ಬಂದಿದೆ. ಆರ್ಮಿ ಬಂದಿದೆ. ಈ ಆರ್ಮಿ ನೆನ್ನೆ ಯಾಕೆ ಬರಲಿಲ್ವಂತೆ? ಇರಲಿ. ಪ್ರಧಾನಿ ಹುದ್ದೆಗೆ ಶರ್ಮಾ ಅವರು ರಾಜೀನಾಮೆ ಕೊಟ್ಟರು, ಈಗ ತೊಗೊಂಡಿದ್ದಾರೆ. ಹಂಗಾಮಿ ಮುಖ್ಯಸ್ಥರಾಗಿ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ, ಆ ದೇಶದ ಮೊದಲ ಮಹಿಳಾ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಯಾಗಿದ್ದರು ಸುಶೀಲಾ ಕರ್ಕಿ ಅವರು. ಭಾರತ ಮತ್ತು ನೇಪಾಳದ ಬಾರ್ಡ್ರಲ್ಲೆಲ್ಲ ಅವ್ರ ಮನೆಯಂತೆ. ಅವ್ರು ಆವಾಗವಾಗ ಭಾರತಕ್ಕೆ ಕ್ರಾಸ್ ಮಾಡ್ಕೊಂಬಂದು ಸಂಡೇ ಮಾರ್ಕೆಟೆಲ್ಲ ತರಕಾರಿ ಎಲ್ಲ ತಗೊಂಡು ಹೋಗೋರಂತೆ. ಅವ್ರಿಗೆ ಭಾಳ ಗೊತ್ತು ಭಾರತದ ಬಗ್ಗೆ ಎಲ್ಲ. ಇನ್ನು ಅವ್ರನ್ನ ಹಂಗಾಮಿಯಾಗಿ ನೇಮಿಸಿದ್ದಾರೆ. ಪ್ರತಿಭಟನಾಕಾರರು ಇದಕ್ಕೆ ಸಮ್ಮತಿ ಕೊಟ್ಟಿದ್ದಾರೆ. ಏರ್ಪೋರ್ಟ್ ಓಪನ್ ಆಗಿದೆ, ಶಾಂತಿ ಸ್ಥಾಪನೆ ಆಗಿದೆ ಸದ್ಯಕ್ಕಂತೂ. ಭಾಳ ಕಡೆ ಪ್ರೊಟೆಕ್ಷನನ್ನು ಕೊಡ್ತಾ ಇದ್ದಾರೆ. ಯಾರು? ಆರ್ಮಿಯವರು. ಯಾರು ಶಸ್ತ್ರಾಸ್ತ್ರಗಳನ್ನು ತೊಗೊಂಡೋಗಿದ್ರಿ ಅಥವಾ ಅಕ್ರಮವಾಗಿ ಎತ್ತು ಮಾಡ್ಕೊಂಡಿದ್ರಿ ವಾಪಸ್ ತಂದು ಕೊಡಿ ಅಂತ ಆರ್ಮಿ ಹೇಳಿದೆ. ಕೊಡದೇ ಇದ್ದರೆ ಇನ್ನೊಂದು ವಾರ 15 ದಿನ ಆದಮೇಲೆ ಬುರುಡೆ ಮೇಲೆ ಒಡೆದು ಕಿತ್ಕೊಂಡು ಹೋಗ್ತಾರೆ. ಈಗ ಮಜಾ ತಗೋಬೋದು, ಹಿಂಗೆ ಅನ್ಕೊಂಡು ಹಿಂಗೆ ಅನ್ಕೊಂಡೆಲ್ಲ ಆಮೇಲೆ ಮಾಡ್ತಾರೆ ಅವ್ರು ಅಷ್ಟೇ. ಅದು ಯಾವಾಗಲೂ ಹಾಗೆ. ದಿ ಎಂಪೈರ್ ಸ್ಟ್ರೈಕ್ಸ್ ಬ್ಯಾಕ್ ಅಂತಾರೆ ಇಂಗ್ಲೀಷಲ್ಲಿ ಅದನ್ನು. ಹಂಗೆ ಎಂಪೈರ್ ಸ್ಟ್ರೈಕ್ಸ್ ಬ್ಯಾಕ್. ಏನಿಯೋ ನೇಪಾಳದಲ್ಲಿ ಈಗ ಕೈದಿಗಳೆಲ್ಲ ಪರಾರಿ ಆಗ್ಬಿಟ್ಟಿದ್ದಾರೆ. ಈ ಮಧ್ಯೆ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳ್ತಾರೆ, ನೋಡಿ ಅಕ್ಕಪಕ್ಕದ ದೇಶಗಳಲ್ಲಿ ಹೆಂಗಾಗ್ತಿದೆ, ನಾವು ನಮ್ಮ ಸಂವಿಧಾನದ ಬಗ್ಗೆ ಹೆಮ್ಮೆ ಪಡಬೇಕು ಅಂತ. ಹೌದು, ನಮ್ಮ ಸಂವಿಧಾನದ ಬಗ್ಗೆ ಅನುಮಾನನೇ ಇಲ್ಲ, ನಾವು ಅದ್ರ ಬಗ್ಗೆ ಹೆಮ್ಮೆ ಪಡಬೇಕು. ಮೂಲ ಸಂವಿಧಾನ ನಾನು ಹೇಳ್ತಿರೋದು, ನಾಟ್ ಮಧ್ಯದಲ್ಲಿ ತಿರುಚಿರುವ ಸಂವಿಧಾನ ಅಲ್ಲ. ಮೂಲ ಅಂಬೇಡ್ಕರ್ ಅವರ ಸಂವಿಧಾನ. ಅದಕ್ಕೆ ಗೌರವ ಕೊಡಬೇಕು. ಗೌರವ ಅಲ್ರಿ, ಇಟ್ ಹ್ಯಾಸ್ ಪ್ರೊಟೆಕ್ಟೆಡ್ ಅಸ್. ಬಟ್ ಅದನ್ನು ನಮ್ಮ ಜನಕ್ಕೂ ಹೇಳಬೇಕು. ನಾವು ಟ್ರೈ ಟು ಫಾಲೋ ಇಟ್. ಅದನ್ನು ಮುಟ್ಟಕ್ಕೆ ಯಾವನ ಕೈಲ ಮೋದಿ ಕೈಲೂ ಆಗಲ್ಲ, ಅಮಿತ್ ಶಾ ಕೈಲೂ ಆಗಲ್ಲ, ರಾಹುಲ್ ಗಾಂಧಿ ಕೈಲೂ ಆಗಲ್ಲ, ಖರ್ಗೆ ಕೈಲೂ ಆಗಲ್ಲ, ಯಾರ ಕೈಲೂ ಆಗಲ್ಲ. ಸುಮ್ಮನೆ ಬುರುಡೆ ಬಿಡ್ತಿರ್ತಾರೆ ಅವ್ರವ್ರಿಗೆ ತಕ್ಕಂತೆ. ಅವ್ರು ಮುಟ್ಟು ಅದು ಹಾಳು ಮಾಡಿಬಿಡ್ತಾರೆ ಸಂವಿಧಾನ. ಇವ್ರು ಹಾಳು ಮಾಡಿಬಿಡ್ತಾರೆ. ನಾನೊಬ್ಬನೇ ಪ್ರೊಟೆಕ್ಟರ್ ಅನ್ನೋ ಹತ್ರ ಬುರುಡೆ ಬಿಡ್ತಾ ನಿಂತಿರ್ತಾರಲ್ಲ. ಏನೂ ಮಾಡ್ಕೊಳಕ್ಕಾಗಲ್ಲ ಯಾವನಿಗೂ. ಇನ್ನು ನೇಪಾಳದಲ್ಲಿ ಯಾಕೆ ಜನ ಎದ್ರು ಈಗಲೂ ಗೊತ್ತಾಗಿಲ್ಲ ಇವ್ರಿಗೆ ಇನ್ನೂ. ಈಗಲೂ ಅವ್ರು ಸೋಷಿಯಲ್ ಮೀಡಿಯಾ ಬ್ಯಾನ್ ಅಂದ್ಕೊಂಡಿದ್ದಾರೆ. ಭ್ರಷ್ಟಾಚಾರ ಒಂದು ಕಡೆಯಿಂದ ಸೇರ್ಕೊಂಬಂದಿದೆ. ಭ್ರಷ್ಟತೆ, ಪಕ್ಕಾ ಭ್ರಷ್ಟತೆ, ಸ್ವಜನ ಪಕ್ಷಪಾತ, VVIP, ದಿಮಾಕು, ಕೊಬ್ಬು ದಿಮಾಕು, VVIP ದಾದಾಗಿರಿಗಳು VVIPದು ಒಂದಕ್ಕೆ ಸೇರಿದೆ. ಎಲ್ಲ ಪಕ್ವವಾಗಿದೆ. ನಮ್ಮ ದೇಶದಲ್ಲಿ VVIPಗಳ ದಾದಾಗಿರಿ ನೋಡಿಲ್ವಾ? ಪೊಲೀಸ್ನವ್ರಿಗೆ ಹೊಡೆಯೋದು ಯಾರು ಗೊತ್ತಾ? ಯಾರು ಅವನ ಮನೆ ಹಾಳಾಗೋಗ್ಲಿ, ಅವನು ಯಾವನು VIP ಕಚಡ. ಅವನು ಮೊಮ್ಮಗು ಕಾರಿಂದ ಹಿಂಗೆ ಡೋರ್ ಹಿಂಗೆ ತೆಗೆದು, ನಾನು ಯಾರು ಗೊತ್ತಾ, MLA ಮಗಳು ಅನ್ನೋ ಲೆವೆಲ್ಲಲ್ಲಿ ಇದ್ದಾರೆ. ಹೇಳ್ತೀನಿ, ಇವರೆಲ್ಲರಿಗೂ ಕಾದಿದೆ ಮಾರಿ ಹಬ್ಬ ಇಂಡಿಯಾನಲ್ಲಿ ಒಂದು ದಿನ. ನಿಜವಾಗ್ಲೂ ಈ ಥರದ VVIP ಆ್ಯರೋಗ್ಯನ್ಸು ನಮ್ಮ ಜನದ ದುಡ್ಡನ್ನು ತಿಂದು ಮನೆ ಕಟ್ಟಿರೋರು ಒಬ್ಬೊಬ್ಬರಿಗೂ ಕಾದಿದೆ. ಇವತ್ತಲ್ಲ ನಾಳೆ ಕಾದಿದೆ, ಬರೆದಿಟ್ಕೊಳ್ಳಿ. ಅದನ್ನು ಕೆಲವು ವಿಪಕ್ಷಗಳಿವತ್ತು ಬೇರೆ ದೇಶದಲ್ಲೆಲ್ಲ ಆಗಿದೆ, ಭಾರತದಲ್ಲಿ ಯಾವಾಗ ನಿನ್ನನ್ನು ಹೊಡಿತಾರೆ. ಮಾತಾಡ್ತಿದ್ದೀಯಲ್ಲ ನೀನು ಅಂತ ಕಚಡ. ನೀನು ಮಾತಾಡ್ಬಿಟ್ಟು ನಾನು ಶುದ್ಧ ಅನ್ಕೋಬೇಡ. ರಾಜಕಾರಣಿಗಳ ಆಸ್ತಿಗಳನ್ನೆಲ್ಲ ಇವರು ಇಲ್ಲಿ ಹುಡುಗರುಗಳು ಕೇಳಿದ್ದಾರೆ, ತನಿಖೆಗೆ ಒಳಪಡಿಸಿ ಎಲ್ಲ ಅಂತ. ಇಲ್ಲೂ ಆಗಬೇಕದು. ಎಲ್ಲಿಂದ ಬಂತು, ಎಲ್ಲಿಂದ ಬರುತ್ತೆ? ಯಾರ್ಯಾರು ಹೇಗಿದ್ರು ಹೇಗಾಗಿದ್ದಾರೆ ಅಂತ ನೋಡ್ತಾ ಇದ್ದೀವಲ್ಲ, ಎಲ್ಲಿಂದ ಬರುತ್ತೆ? ಏನ್ರಿ 40% 60% ಅಂತಾಗಲೂ ಸಹಿಸ್ಕೊಂಡು ಕೂತಿರೋ ಜನನ ನಾವು. ಹೀಗಾದರೆ ಎಲ್ಲಿವರೆಗೆ ತೊಗೊಂಡು ಹೋಗೋಣ? ಎಷ್ಟು ದುಡ್ಡು ಅರ್ನ್ ಮಾಡಿದ್ರು ಈ ದೇಶ ಕಟ್ಟಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಎಷ್ಟು ಅರ್ನ್ ಮಾಡಿದ್ರು ಕಟ್ಟಕ್ಕಾಗಲ್ಲ ನಮಗೆ ದೇಶನ. 100 ರೂಪಾಯಿನಲ್ಲಿ 80 ರೂಪಾಯಿನ ಈ ಹೇಸ್ಗೆ ತಿನ್ನೋ ಗಿರಾಕಿಗಳು ತಿನ್ಕೊಂಡು ಹೋಗ್ತಾ ಇದ್ರೆ 20 ರೂಪಾಯಿ ಕೆಲಸ ಮಾಡೋದಾದ್ರು ಏನು ಕಾಂಟ್ರಾಕ್ಟರ್ಗಳು? ಯಾರೇ ಆಗಲಿ 40 ರೂಪಾಯಿನಲ್ಲಿ ಎಷ್ಟು ದಿನ ನಡೆಸ್ತೀರಿ ಆಟಾಟೋಪನ ಡೆಮಾಕ್ರಸಿ ಹೆಸರಿನಲ್ಲಿ? ಜನ ಓಟ್ ಹಾಕ್ತಾ ಇದ್ದಾರೆ ಅಂದ್ಬಿಟ್ಟು ಆಯಿತು ನಡೆಸಿ. ಅದಕ್ಕೂ ಒಂದು ಲಿಮಿಟ್ ಇದೆಯಲ್ಲ. ನಿಮ್ಮ ಪಾಪದ ಕೊಡ ತುಂಬಲೇಬೇಕು, ತುಂಬತ್ತೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.
ಇನ್ನು ನೇಪಾಳದಲ್ಲಿ ಹಿಂಸಾಚಾರದಿಂದ ಕನ್ನಡಿಗರು ಸಂಕಷ್ಟಕ್ಕೊಳಗಾಗಿದ್ದಾರೆ. ಕನ್ನಡಿಗರನ್ನ ಸುರಕ್ಷಿತವಾಗಿ ಕರೆತರೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಿಎಸ್ ಶಾಲಿನಿ ರಜನೀಶ್ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ನೇಪಾಳದಲ್ಲಿದ್ದ ಕನ್ನಡಿಗರು ತಾವು ಕಣ್ಣಾರೆ ಕಂಡಂತಹ ಕರಾಳತೆಯನ್ನು ಬಿಚ್ಚಿಟ್ರು. ಪ್ರವಾಸಿಗರು ಉಳ್ಕೊಂಡಿದ್ದಂತಹ ಕಟ್ಟಡಕ್ಕೆ ಬೆಂಕಿ ಇಟ್ಬಿಟ್ಟಿದ್ದಾರೆ ಪ್ರತಿಭಟನಾಕಾರರು. ಈ ತಂಡದ ಜೊತೆಗೆ ಸಚಿವ ರಾಮಲಿಂಗಾರೆಡ್ಡಿ ಮತ್ತು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಸಂಪರ್ಕದಲ್ಲಿದ್ದಾರೆ. ದಯವಿಟ್ಟು ನಮ್ಮನ್ನ ಬೆಂಗಳೂರು ಕರೆಸ್ಕೊಳ್ಳಿ ಅಂತ ರಜನಿ ಕುಟುಂಬಸ್ಥರು ಸರ್ಕಾರಕ್ಕೆ ಮನವಿಯನ್ನ ಇಟ್ಟಿದ್ದಾರೆ. ಈ ಮಧ್ಯೆ ಸಿಎಂ ಸೂಚನೆ ಕೊಟ್ರೆ ನಾವು ಅವ್ರನ್ನ ಕರ್ಕೊಂಡ್ಬರ್ತೀವಿ ಅಂತ ಸಂತೋಷ್ ಸೂಚನೆ ಕೊಡೋದೇನ್ರಿ ಮಾನವೀಯತೆ? ಸಿಎಂ ಸೂಚನೆ ಕೊಡಲ್ಲ ಅಂತಾರ? ಯಾರ್ರೀ ಅದು ಹೇಳಿದ್ದು ಸೂಚನೆ ಕೊಟ್ರೆ ಅಂತ? ಸಂತೋಷ್ ಲಾಡ್ ಯಾಕಂದ್ರೆ ಏನು ಸಂತೋಷ್, ಯು ಆರ್ ಎನ್ ಎಕ್ಸ್ಪರ್ಟ್ ಆಫ್ ಬ್ರಿಂಗಿಂಗ್ ಪೀಪಲ್ ಬ್ಯಾಕ್. ಆ್ಯಕ್ಚುಲಿ ಯು ಆರ್ ದಿ ಅದೇನು ಏನಂತ ಕರಿಬೋದು, ಒಂಥರ ರೆಸ್ಕ್ಯೂ ಕಮಿಷನರ್ ಅಪ್ಪ ಕರ್ನಾಟಕದಲ್ಲಿ. ಹೇಳ್ದೆ ಪಹಲ್ಗಾಮ್ ಕಥೆ ಬೇರೆ, ಇದು ಕಥೆ ಯಾವ ಕತೆ ಆದರೂ ಅಷ್ಟೇ. ಚೀಫ್ ಮಿನಿಸ್ಟರ್ಗೆ ಹೇಳ್ಬಿಟ್ಟಿರು ಒಂದು ಪೋಸ್ಟ್ ಕೊಡಿಸ್ಬೇಕು, ರೆಸ್ಕ್ಯೂ ಕಮಿಷನರ್. ಚೆನ್ನಾಗಿ ಮಾಡ್ತಾರೆ ರೆಸ್ಕ್ಯೂ ಆಪರೇಷನ್, ಚೆನ್ನಾಗಿ ಮಾಡಿಸ್ತಾರೆ. ಎಸ್, ಫ್ರಾನ್ಸಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ. ಪ್ರತಿಭಟನಾಕಾರರು ರಸ್ತೆಯಲ್ಲಿ ಅಲ್ಲೂ ಗಲಾಟೆ ಸ್ಟಾರ್ಟ್ ಮಾಡಿದ್ದಾರೆ. ಕಾರಣ ಏನು? ಅಧ್ಯಕ್ಷರ ಮೇಲೆ ಅಲ್ಲಿ ಒಂದು 200 ಜನ ಬಂಧಿಸಿದ್ದಾರೆ. ನಾನು ಆಗಲೇ ಹೇಳಿದೆ ನಿನ್ನೆ, ಶ್ರೀಲಂಕಾನಲ್ಲಾಗಲಿ, ಬಾಂಗ್ಲಾದೇಶ್ ಬಿಟ್ಟೆ, ನೇಪಾಳದಲ್ಲಾಗಲಿ, ಮಾಲ್ಡೀವ್ಸಲ್ಲಾಗಲಿ, ಈ ಥರದ ಸಣ್ಣ ರಾಷ್ಟ್ರಗಳಲ್ಲಿ ಸಾವಿರಾರು ಜನ ರೊಚ್ಚಿಗೆ ರಸ್ತೆಗೆ ಬಂದುಬಿಟ್ಟು ಅದನ್ನು ನಿಯಂತ್ರಿಸುವ ಶಕ್ತಿ ಆ ವ್ಯವಸ್ಥೆಗೆ ಇರಲ್ಲ. ಇರಲ್ಲ ಅದು. ಫ್ರಾನ್ಸ್ ಹಂಗಲ್ಲ, ಇರುತ್ತೆ ಆ ವ್ಯವಸ್ಥೆಗೆ ಜಾಗ. ಏನೋ 200 ಮಾಡಿದ್ದಾರೆ. ಈಗ ಅಸ್ತವ್ಯಸ್ತಗೊಳಿಸಿದೆ ಇಡೀ ದೇಶದಲ್ಲಿ. ಎಲ್ಲವನ್ನ ಬ್ಲಾಕ್ ಮಾಡಿ ಅನ್ನೋದು ಅಲ್ಲಿಯ ಹೋರಾಟದ ಇದು ಸ್ಲೋಗನ್ನು. ಯಾವುದು ಬಿಡಬೇಡಿ, ಎಲ್ಲ ಬ್ಲಾಕ್ ಮಾಡಿಬಿಡಿ ಅಂತ. ಯಾಕಂದರೆ ಅಲ್ಲೂ ಸೇಮ್ ಆರ್ಥಿಕವಾಗಿ ಫ್ರಾನ್ಸು ಕುಗ್ಗೋಗಿದೆ. ತನ್ನ ಬಜೆಟಿನ 120%ಅಲ್ಲಿದೆ ಡೆಟ್ಟಲ್ಲಿ, 120%ಅಲ್ಲಿದೆ ಡೆಟ್ಟಲ್ಲಿ. ಹಲೋ ತೆಲಂಗಾಣ, ಹಲೋ ಮೈ ಡಿಯರ್ ಫ್ರೆಂಡ್, ಮತ್ತು ನನ್ನ ಹಳೆಯ ಪರಿಚಯದ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಆನರಬಲ್ ಸಿದ್ದರಾಮಯ್ಯನವರೇ, ಹಲೋ ಈವನ್ ಇಂಡಿಯಾ, ನಿಮ್ಮ ಸಾಲದ ಪರಿಣಾಮ ಎಲ್ಲಿಗೆ ತಗೊಂಡೋಗುತ್ತೆ ಅಂದರೆ ಇದೆಲ್ಲ ಆರಂಭಗಳು. ಅವಕಾಶ ಇದೆ ಅಂತ ಇದ್ದಾಗ ಮಾಡಿ ಪರಾರಿ ಆಗ್ತಿದ್ದೀವಿ ಅಂದ್ರೆ ಆಗಲ್ಲ. ಮುಂದೆ ಅನುಭವ ಫ್ರಾನ್ಸಲ್ಲಾಗಿರೋದು ಅದೇ. ಅಲ್ಲಿಯ ಪ್ರಧಾನಿ ಕಳೆದ 2 ವರ್ಷದಲ್ಲಿ 3 ಪ್ರಧಾನಿ ಆಗಿದೆ. ಆ ಅಧ್ಯಕ್ಷ ದಿನ ಬೆಳಗಾದ್ರೆ ಒಬ್ಬರನ್ನ ಕರ್ಕೊಂಬಂದು ಒಳ್ಳೆ ಅಪಾಯಿಂಟ್ ಮಾಡ್ದಂಗೆ ಮಾಡೋದು. ಅದಕ್ಕೆ ಜನ ತಿರುಗಿ ಬಿದ್ದು ನಿಂತಿದ್ದಾರೆ ಈಗ ಅಧ್ಯಕ್ಷನ ಮೇಲೆ ಅಲ್ಲಿ, ಹೌದಲ್ಲ? ಈಗ ಹೋಗಿರೋ ಪ್ರಧಾನಿ ಮಾಡಿದ್ದಾದ್ರೂ ಏನು ತಪ್ಪು? ಪಾರ್ಲಿಮೆಂಟಲ್ಲಿ ಒಂದು ಬಿಲ್ ತಂದ್ರು, $51 ಬಿಲಿಯನ್ ಕತ್ತರಿಸೋಣ, ಆ ಮೂಲಕ ನಮ್ಮದು ಸಾಲದ ಇದು ಡೆಟ್ಟನ್ನು ಅಂದರೆ ಸಾಲದ ಶೂಲದಿಂದ ಹೊರಕ್ಕೆ ಬರೋಣ ಒಂದಷ್ಟಾದ್ರೂ ಅಂತ. ಹಂಗ ಮಿನಿನೇ ತೆಗೆದುಬಿಡ್ತೀವಿ ನೋಡ ಅಂತ ದುಷ್ಟ ರಾಜಕಾರಣಿಗಳು ಇಲ್ಲಿ ಹೆಂಗಿದ್ದಾರೋ ಅಲ್ಲೂ ಹಾಗೆ ಇದ್ದಾರೆ. ಸ್ವಜನ ಪಕ್ಷಪಾತಿ ರಾಜಕಾರಣಿಗಳು ಇಲ್ಲಿ ಹೆಂಗಿದ್ದಾರೋ ಅಲ್ಲೂ ಹಂಗೆ ಇದ್ದಾರೆ. ಭ್ರಷ್ಟ ರಾಜಕಾರಣಿಗಳು ಇಲ್ಲಿ ಹೆಂಗಿದ್ದಾರೋ ಅಲ್ಲೂ ಹಂಗೆ ಇದ್ದಾರೆ. ತಡೆದ್ರು, ಅದನ್ನು ತಡೆದು ಅವನೊಂದು ಕಿತ್ತು ಸಾಕಿದ್ರು ಆ ಪ್ರೈಮ್ ಮಿನಿಸ್ಟರ್ಗೆ. ಈಗ ಹೊಸ ಪ್ರೈಮ್ ಮಿನಿಸ್ಟರ್ ಅಂತೆ, ಒಂಥರ ಕೋರ್ಟ್ ಚೇಂಜ್ ಮಾಡ್ಕೊಂಡಂಗೆ. ಅದಕ್ಕೆ ಜನ ತಿರುಗಿ ಬಿಟ್ಟಿದ್ದಾರೆ ಅಲ್ಲಿ, ಅಷ್ಟೇ ಕತೆ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಭರ್ಜರಿ ಸ್ಟ್ರಾಟಜಿ ಅಂತೆ ಅಪ್ಪ NDAದು. ಏನದು ಇಂಡಿಯಾದ್ದು ಜಾಸ್ತಿ ಓಟ್ ಬಂತು ಅಂತ. ಅದಕ್ಕೆ ಮಂತ್ರಿ, ಇಂಡಿಯಾ ಕೂಟದ ಇದು ಮಂತ್ರಿ ಕಿರಣ್ ರಿಜಿಜು, ಅದೇ ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿ, ಇಂಡಿಯಾ ಕೂಟದ ಸಂಸದರಿಗೆ ಅಡ್ಡ ಮತದಾನ ಮಾಡಿದವ್ರಿಗೆ ಧನ್ಯವಾದ ಹೇಳಿದ್ದಾರೆ. ಶೇಮ್ ಅದು ನನ್ನ ಪ್ರಕಾರದಲ್ಲಿ. ಯಾಕೆ ಸರ್ ಶೇಮ್? ಅಡ್ಡ ಮತದಾನವನ್ನು ಪ್ರೇರೇಪಿಸುವುದು ಮತ್ತು ಅಡ್ಡ ಮತದಾನವನ್ನು ಪ್ರಶಂಸೆಗೆ ಗುರಿ ಮಾಡುವುದು ಒಬ್ಬ ಜವಾಬ್ದಾರಿ ಮಂತ್ರಿ ಮತ್ತು ಸರ್ಕಾರದ ಕೆಲಸ ಅಲ್ಲ. ನಾಳೆ ನಿಮ್ಮ ಪಕ್ಷಕ್ಕಾದಾಗ ಇದನ್ನೇ ಹೇಳಿದ್ರೆ ಹೇಗಿರುತ್ತೆ? ಇದೇ ಮನಸ್ಥಿತಿ. ಆ ಮಾಡಿದವರನ್ನ ಮೂಲೆಯಲ್ಲಿ ನಿಲ್ಲಿಸಿ ನೇಣಿಗಾಕ್ಬೇಕು ಅವ್ರನ್ನ. ಯಾಕಂದರೆ ಅವರು ದ್ರೋಹಿಗಳು. ಅವರು ಹಿಂದ್ಗಡೆಯಿಂದ ಚಾಕು ಹಾಕೋರು. ಯಾವ ಪಕ್ಷದಲ್ಲಾರು ಇದ್ಕೊಳ್ಳಿ. ಕಿರಣ್ ರಿಜಿಜು ಇಸ್ ರಾಂಗ್. ಯು ಶುಡ್ ನಾಟ್ ಕಂಗ್ರ್ಯಾಚುಲೇಟ್ ದೆಮ್. ಅವ್ರು ಹಾಕಿದ್ದಾರೆ, ನನಗೆ ಗೊತ್ತಿಲ್ಲ, ಅದು ಬೇರೆ ವಿಚಾರ. ನಾನು ಹಾಕು ಅಂತ ಅವ್ರಿಗೆ ಹೇಳಿರಲಿಲ್ಲ, ಅದು ಬೇರೆ ವಿಚಾರ. ಎನ್ಕರೇಜ್ ಮಾಡೋ ರೀತಿ ಮಾತು, ಪ್ರಶಂಸೆಗೆ ಗುರಿ ಮಾಡಿ ಅವನು ಹೀರೋ ಟೈಪ್, ಅವನು ಏನೋ ಸ್ವಾತಂತ್ರ್ಯ ಹೋರಾಟಗಾರನ ಟೈಪ್ ಬಿಂಬಿಸಬಾರ್ದು. ಇಟ್ಸ್ ವೆರಿ ಬ್ಯಾಡ್. ಯಾರು ಹಾಕಿ, ನಿಮ್ಗೆ ಇವತ್ತು ಲಾಭ ಆಗಿರ್ಬೋದು, ನಾಳೆ ರಿವರ್ಸ್ ಆದರೆ ಹಾಗೇ ಆಗುತ್ತೆ. ಯಾಕಾಗಲ್ಲ? ಏನು ನೀವೇನು ಪರ್ಮನೆಂಟೇ? ಇಟ್ಸ್ ವೆರಿ ಬ್ಯಾಡ್. ಅದೇ ಥರ ರಾಹುಲ್ ಗಾಂಧಿ ನೋಡ್ರಿ, ಏನು ಸಾರ್ ಸೋತೋಗ್ಬಿಟ್ರಿ, ಅವ್ರಿಗೆ ಎಕ್ಸ್ಟ್ರಾ ಓಟ್ ಬಂದ್ಬಿಡ್ತದೆ. ವಾಟ್ ಸಾರಿ ಏನ್ರಿ, ಏನು ಬಿಡ್ಕೊಂಡು ಸಾಯೋಣ ಹೇಳಿ ಹಿಂಗಾದರೆ?
ಅದೇ ಕ್ಯಾಂಪೇನ್ ಗುಂಗ್ನಲ್ಲಿ ಈಸ್ ದೇರ್ ನೋಬಡಿ ಟು ಟೆಲ್ ರಾಹುಲ್ ಗಾಂಧಿ ಏನು ವೋಟ್ ಚೋರಿ ಹೇಳ್ತಿರಪ್ಪ ಇದರಲ್ಲಿ? ಈ 10 ಜನ ಯಾರು ಕ್ರಾಸ್ ಮಾಡಿದ್ದಾರೆ, ಕಾಂಗ್ರೆಸ್ಸು, ಶಿವಸೇನೆ, AAP, RJD, JMM, DMK, NCP ಅಲ್ಲಿಂದ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದು ಅವರೆಲ್ಲ ವೋಟ್ ಚೋರಿ, ಅವ್ರ ಮಕ್ಕಳೇ ಏನ್ರಪ್ಪ.